ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗಸೆ ಬೀಜ ಫ್ಲಾಕ್ಸ್ ಸೀಡ್ ಒಂದು ಸಣ್ಣ ಬೀಜವಾದರೂ ಇದರೊಳಗೆ ದೊಡ್ಡ ಆರೋಗ್ಯ ರಹಸ್ಯಗಳು ಅಡಗಿವೆ. ತೂಕ ಇಳಿಕೆ, ಹೃದಯ ಆರೋಗ್ಯ, ಕೂದಲು ಮತ್ತು ಚರ್ಮದ ಆರೈಕೆಗೆ ಅಗಸೆ ಬೀಜ ಬಹಳ ಉಪಯೋಗಿ. ನಿತ್ಯ ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಇದು ನಮ್ಮ ದೇಹಕ್ಕೆ ನೈಸರ್ಗಿಕ ಶಕ್ತಿಯನ್ನ ನೀಡುತ್ತೆ. ನಿಮ್ಮ ಮನೆಯಲ್ಲಿ ಇರುವ ಈ ಸಣ್ಣ ಬೀಜ ನಿಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಅಂತ ನಿಮ್ಗೆ ಗೊತ್ತಾ? ತೂಕ ಕಡಿಮೆ ಮಾಡೋದ್ರಿಂದ ಹಿಡಿದು ಕೂದಲು ಬೆಳವಣಿಗೆ, ಹೃದಯದ ಆರೋಗ್ಯದವರೆಗೂ ಸಹಾಯ ಮಾಡುವ ಅದ್ಭುತ ಬೀಜ ಅಗಸೆ ಬೀಜ ಅಂದ್ರೆ ಫ್ಲಾಕ್ಸ್ ಸೀಡ್. ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅಗಸೆ ಬೀಜದ ಲಾಭಗಳು ಏನು, ಬಳಸುವ ಸರಿಯಾದ ವಿಧಾನ ಯಾವುದು, ಯಾರಿಗೆ ಹಾನಿಯಾಗಬಹುದು ಈ ಬೀಜವನ್ನ ಬಳಸೋದ್ರಿಂದ, ಮತ್ತು ಯಾರೆಲ್ಲ ಈ ಬೀಜವನ್ನ ತಿನ್ನಲೇಬಾರದು ಮತ್ತು ತಿನ್ನೋದಾದ್ರೆ ಯಾವ ಸಮಯಕ್ಕೆ ತಿನ್ನಬೇಕು, ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಅಗಸೆ ಬೀಜ ಅನ್ನೋದು ಒಂದು ಪೌಷ್ಟಿಕಾಂಶ ತುಂಬಿದ ಸಣ್ಣ ಬೀಜ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್, ಫೈಬರ್, ಪ್ರೋಟೀನ್ ಮತ್ತು ಆಂಟಿ ಆಕ್ಸಿಡೆಂಟ್ ತುಂಬಾ ಹೆಚ್ಚು ಇರುತ್ತದೆ. ಇದನ್ನು ನಮ್ಮ ಅಜ್ಜ ಅಜ್ಜಿಯ ಕಾಲದಿಂದಲೇ ಔಷಧಿಯಾಗಿ ಬಳಸ್ತಾ ಬಂದಿದ್ದಾರೆ. ಅಗಸೆ ಬೀಜದಲ್ಲಿ ಫೈಬರ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ತೂಕ ಇಳಿಕೆಗೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಹೊಟ್ಟೆ ತುಂಬಿದ ಫೀಲಿಂಗ್ ಅನ್ನ ಕೊಡುತ್ತೆ. ಹೆಚ್ಚಾಗಿ ಹಸಿವು ಆಗೋದನ್ನ ತಡೆಯುತ್ತೆ. ಇನ್ನು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಒಮೆಗಾ 3 ಇರೋದ್ರಿಂದ ಕೂದಲು ಉದುರುವುದನ್ನ ಇದು ಕಡಿಮೆ ಮಾಡುತ್ತೆ. ಕೂದಲು ಮೃದುವಾಗೋದಕ್ಕೆ ಕೂಡ ಇದು ಹೆಲ್ಪ್ ಅನ್ನ ಮಾಡುತ್ತೆ. ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಅನ್ನ ಅಗಸೆ ಬೀಜದಿಂದ ನಾವು ಪಡ್ಕೊಳ್ಬಹುದು. ಬಹು ಮುಖ್ಯವಾಗಿ ಹೃದಯದ ಆರೋಗ್ಯವನ್ನ ಕಾಪಾಡೋದಕ್ಕೆ ಅಗಸೆ ಬೀಜ ತುಂಬಾನೇ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ಬಿಪಿ ಅನ್ನ ಕಂಟ್ರೋಲ್ ಮಾಡುತ್ತೆ, ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ. ಮಲಬದ್ಧತೆ ಸಮಸ್ಯೆ ಇರೋರು ಕೂಡ ಅಗಸೆ ಬೀಜದಿಂದ ಬಹಳ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಕಾನ್ಸ್ಟಿಪೇಷನ್ ಇದ್ದವರಿಗೆ ಅಗಸೆ ಬೀಜ ತುಂಬಾ ಉಪಯೋಗಿ. ಇದು ಡೈಜೆಷನ್ ಅನ್ನ ಸ್ಮೂತ್ ಮಾಡೋದ್ರಿಂದ ನಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಗಸೆ ಬೀಜವನ್ನ ತಿನ್ನೋದ್ರಿಂದ ಅಪಾಯಗಳು ಇದೆಯಾ ಮತ್ತು ಇದರಿಂದ ಏನಾದ್ರೂ ನಷ್ಟ ಇದೆಯಾ ಅಂತ ಹೇಳೋದಾದ್ರೆ, ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ, ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಡೈರಿಯಾ ಕೂಡ ಆಗಬಹುದು. ಗರ್ಭಿಣಿಯರು ಮತ್ತು ಥೈರಾಯ್ಡ್ ಸಮಸ್ಯೆ ಇದ್ದವರು ಡಾಕ್ಟರ್ ಸಲಹೆಯನ್ನ ಪಡೆದು ಮಾತ್ರ ಈ ಬೀಜವನ್ನ ಸೇವಿಸಬೇಕು. ಇನ್ನು ಯಾರೆಲ್ಲ ಬಾಣಂತಿಯರು ಮಗುವಿಗೆ ಹಾಲನ್ನ ಕೊಡ್ತಾ ಇದ್ದೀರಾ ಅವರು ಈ ಬೀಜವನ್ನ ಸೇವನೆ ಮಾಡಬಾರದು. ಒಂದು ವೇಳೆ ಸೇವನೆ ಮಾಡುವ ಅಗತ್ಯವಿದ್ದಲ್ಲಿ ಡಾಕ್ಟರ್ ಸಲಹೆಯನ್ನ ಪಡ್ಕೊಳ್ಬೇಕು. ಇನ್ನು ಅಗಸೆ ಬೀಜವನ್ನ ಬಳಸುವಂತಹ ವಿಧಾನ ಹೇಗಿರ್ಬೇಕು ಅಂದ್ರೆ, ಅಗಸೆ ಬೀಜವನ್ನ ಒಣಗಿಸಿ ಹುರಿದು ಪುಡಿ ಮಾಡಿ ದಿನಕ್ಕೆ 1 ಚಮಚ ಮಾತ್ರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ 1 ಲೋಟ ಹಾಲಿನೊಂದಿಗೆ ಸೇವನೆ ಮಾಡೋದ್ರಿಂದ ತುಂಬಾನೇ ರಿಸಲ್ಟ್ ಅನ್ನ ನಾವು ಕಾಣಬಹುದು. ಫ್ಲಾಕ್ಸ್ ಸೀಡ್ ವಾಟರ್ ಅನ್ನ ಕೂಡ ನಾವು ಕುಡಿಬಹುದು. 1 ಚಮಚ ಅಗಸೆ ಬೀಜವನ್ನ 1 ಗ್ಲಾಸ್ ನೀರಿನಲ್ಲಿ ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದರ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಅಗಸೆ ಬೀಜವನ್ನ ಇವತ್ತಿನ ಕಾಲಘಟ್ಟದಲ್ಲಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಉಪಯೋಗವನ್ನ ಮಾಡ್ತಾ ಇದ್ದಾರೆ. ನಾವು ಹೇರ್ಗೆ ಮಾಸ್ಕ್ ಹಾಕೋದ್ರಿಂದ ಹಿಡಿದು ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಡೈಜೆಷನ್ಗೆ ಆಗಿರ್ಬೋದು, ಮತ್ತು ನಾವು ತುಂಬಾ ದಪ್ಪ ಇದೀವಿ, ಸಣ್ಣ ಆಗ್ಬೇಕು ಅನ್ನೋರಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಬಳಸೋದನ್ನ ನಾವು ಈಗ ನೋಡ್ತಾ ಇದೀವಿ. ಈ ಬೀಜ ಅಂತೂ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಅಗಸೆ ಬೀಜ ಒಂದು ಸಣ್ಣ ಬೀಜ, ಆದ್ರೆ ಲಾಭಗಳು ತುಂಬಾನೇ ದೊಡ್ಡದು. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವಿಧಾನದಲ್ಲಿ ಬಳಸಿದ್ರೆ ನಿಮ್ಮ ಆರೋಗ್ಯದಲ್ಲಿ ಖಂಡಿತ ಬದಲಾವಣೆಯನ್ನ ಕಾಣ್ತೀರಾ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹೆಲ್ತ್ ಟಿಪ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.